ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ವಿನೋದ್ ಕೃಷ್ಣಮೂರ್ತಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಒನ್ಸ್ ಅಗೇನ್. ಮತ್ತೊಂದು ದಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಈ ವಿಡಿಯೋ ಮಾಡೋದೇ ಮರ್ತೋಗ್ಬಿಟ್ಟಿದ್ದೀನಿ. ಈ 7 ತಿಂಗಳಾಗೋಯ್ತು ವಿಡಿಯೋ ಮಾಡಿದೆ. ಸೊ ಅದಕ್ಕೋಸ್ಕರ ವ್ಲಾಗ್ ಪುನಃ ಹೊಸದಾಗಿ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ಎಲ್ಲ ಮಾಡಿ ಒಂದು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ನಾನು ಮತ್ತು ನನ್ನ ಫ್ರೆಂಡು ಐಕಿಯಾಗಿ ಹೋಗ್ತಾಯಿದ್ದೀವಿ. ಐಕಿಯಾಗಿ ಯಾಕೆ ಅಂತ ಅಂದರೆ, ನಿಮ್ಗೆ ಇಷ್ಟರಲ್ಲೇ ಇನ್ನೊಂದು ವಿಡಿಯೋ ಮಾಡ್ತೀನಿ. ನಾನೊಂದು ಸ್ಮಾಲ್ ಸ್ಟುಡಿಯೋ ಟೈಪ್ ರೆಡಿ ಮಾಡಿದ್ದೀನಿ. ಆ ಸ್ಟುಡಿಯೋನ ನಿಮಗೆ ಎಲ್ಲರಿಗೂ ತೋರಿಸ್ತೀನಿ. ಇನ್ನು ಮುಂದೆ ಒಂದು ಹೊಸ ಚಾನಲ್ ಕೂಡ ಓಪನ್ ಮಾಡ್ತಾಯಿದ್ದೀನಿ. ಅದು ಎಲ್ಲ ಹೇಳ್ತೀನಿ ನಿಮಗೆ. ಒಂದು ಸ್ವಲ್ಪ ಸೀಕ್ರೆಟಲ್ಲಿ ಮೇಂಟೈನ್ ಮಾಡ್ತಾಯಿದ್ದೀನಿ. ಇನ್ನೂ ಎಲ್ಲೂ ಹಾಕಿರಲಿಲ್ಲ, ಏನೂ ಇಲ್ಲ. ಅದಕ್ಕೋಸ್ಕರ ನಾನು ಮತ್ತು ನನ್ನ ಫ್ರೆಂಡು ಇಬ್ಬರು ಐಕಿಯಾಗಿ ಹೋಗ್ತಾಯಿದ್ದೀವಿ. ಐಕಿಯಾಗಿ ಹೋಗ್ಬಿಟ್ಟು ಸಿಗ್ತೀನಿ, ಬನ್ನಿ. ಒಂದು ನಿಮಿಷ, ಒಂದು ಹೇಳೋದು ಮರ್ತೋಗ್ಬಿಟ್ಟೆ. ಏನು ಗೊತ್ತಾ, ನೀವೇನಾದರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಫಾಲೋ ಮಾಡೋದು ಮಾತ್ರ ಮರೆಯಲೇಬೇಡಿ. ನನಗೆ ಸ್ಕಾರ್ಬ್ರೋದಲ್ಲಿ ಹೋಗಿದ್ನಲ್ಲ, ಅವಾಗ ಅಲ್ಲಿ ನಾನು ಬೆಡ್ ಗಿಡ್ಡೆಲ್ಲ ತೊಗೊಂಬರೋಕ್ಕೆ ಅವಾಗ ಹೋಗಿದ್ದೆ ಐಕಿಯಾಗೆ, ಕೆನಡಾದಲ್ಲಿ. ಅದು ಸೇಮ್ ಅಂದ. ಬಟ್ ಏನಂದರೆ ನೋಡಿ ಫ್ರೆಂಡ್ಸ್, ಇಲ್ಲೆಲ್ಲ ಅರ್ಥ ಆಗಿರೋ ಭಾಷೆಲಿ ಹಾಕಿರ್ತಾರೆ. ಬಟ್ ಅದನ್ನು ನೀವು ಅರ್ಥ ಮಾಡ್ಕೋಬೇಕು. ಅದು ಯಾವ ಭಾಷೆ ಅಂತ ಗೊತ್ತಿದೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಎಷ್ಟು ನೀಟಾಗಿದೆ ಪಾರ್ಕಿಂಗ್ ಏರಿಯಾ. ನಮ್ಮಲ್ಲಿ ಒಳ್ಳೆ ಅಂಡು ಬಸ್ಕಿದ್ದು ನಿಲ್ಸಿರ್ತಾರೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಅಲ್ಲೊಬ್ಬ ಸಕತ ನಿಲ್ಸನ್ ತಮಿಳ್ನಾಡೋನು. ನೋಡಿ ಎಷ್ಟು ಚೆನ್ನಾಗಿದೆ ಪಾರ್ಕಿಂಗ್. ನೋಡಿ ಸರ್, ಇಲ್ಲೇ ಎಂಟ್ರೆನ್ಸು. ಸೊ ಇವಾಗ ಹೊರಗಡೆ ಹೋಗ್ತಾ ಇದ್ದೀವಿ. ಎಲ್ಲ ಇಟ್ಬಿಟ್ಟು ಹೊರಗಡೆ ಕಳಿಸ್ತೀನಿ ನೋಡಿ. ಸೊ ಇವಾಗ ಎಲ್ಲ ಹೊರಗಡೆ ಹೋಗ್ತೀವಿ. ಹೋಗಾದ್ಮೇಲೆ ಏನೇನು ಬೇಕು ಏನು ಅಂತೆಲ್ಲ ಪರ್ಚೇಸ್ ಮಾಡೋದಿದೆ. ಪರ್ಚೇಸ್ ಮಾಡಿ ಎಷ್ಟಾಯಿತು ಏನು ಬಿಲ್ಲು ಎಲ್ಲ ನಿಮಗೆ ತೋರಿಸ್ತೀನಿ. ಸರಿಯಾಗಿ ಬ್ಲೇಡ್ ಆಯ್ತದೆ. ಸೊ ಏನೇನು ಆ್ಯಕ್ಚುಲಿ ಏನು ಗೊತ್ತಾಗಿತ್ತು, ಈ ಕಡೆ ಎಲ್ಲ ಬಂದಾಗ ನೀವು ಇಷ್ಟಕ್ಕೆ ಅಂತ ಫಿಕ್ಸ್ ಮಾಡ್ಕೊಂಡು ಬರೋಕ್ಕಾಗಲ್ಲ. ನಾವು ಏನೋ ಒಂದು ಬೇಕು ಅನಿಸುತ್ತೆ, ಇನ್ನೊಂದ್ಸರಿ ಏನೋ ಬೇಕು ಅನಿಸುತ್ತೆ. ಸೇಮ್ ಫೀಲಿಂಗು ನಾನು ಕೆನಡಾದಲ್ಲಿ ಹೋಗಿದ್ದಾಗ ಅದೇನು ಫೀಲಿಂಗ್ ಇತ್ತೋ ಅದೇ ಕೋಝಿ ಫೀಲಿಂಗ್ ಐತಪ್ಪ ಇಲ್ಲಿ. ಫುಲ್ ಸೇಮ್ ಆರ್ಕಿಟೆಕ್ಚರ್ ಎಲ್ಲನೂ ಅಷ್ಟೇ. ಎಲ್ಲ ಓಪನ್ ಆರ್ಕಿಟೆಕ್ಚರು. ನೋಡಿ ಫ್ರೆಂಡ್ಸ್, ಇದು ಜಸ್ಟು 50,000 ರೂಪಾಯಿ ಅಂತೆ ಅಷ್ಟೇ. ಬಂದು ತೊಗೊಂಡೋಗ್ಬೋದು. ಗಾಡಿ ಹೇಳ್ಕೊಂಬಿಡೋಣ ಒಂದು, ಇಲ್ಲ ಮೇಲೋಗಿ ಹೇಳ್ಕೊಳೋಣ ಅಲ್ಲ. ಸೊ ಕೆಳಗಡೆ ನೋಡೋದಲ್ಲ, ಅದು ಯಾವ ಭಾಷೆ ಗೊತ್ತಾ? ಅದು ಸ್ವೀಡಿಷ್ ಭಾಷೆ. ವೆಲ್ಕಮ್ ಅಂತಂದರೆ ವೆಲ್ಕಮ್ ಅಂತ ಅರ್ಥ. ಆಮೇಲೆ ಏನೇನೋ ಅಂದ್ಕೊಂಬಿಡ್ಬೇಡಿ ನೀವು. ಕಮೆಂಟ್ ಮಾಡಿ ನಿಮ್ಗೆ ಏನು ಅನ್ನಿಸ್ತು ಅಂತ. ಬರೀ ಕಮೆಂಟ್ ಬರೀ ಕಮೆಂಟಲ್ಲಿ ತುಂಬ್ಕೊಂಬಿಡ್ಬೇಕು. ಸೊ ನೀವು ಎಂಟ್ರಿ ಆಗಿದ ತಕ್ಷಣ ಈ ಥರ ಒಂದು ಮ್ಯಾಪ್ ಕೊಡ್ತಾರೆ. ಈ ಮ್ಯಾಪಲ್ಲಿ ಏನು ಅಂತಂದರೆ, ನಿಮಗೆ ಸ್ಟೋರಲ್ಲಿ ಏನೇನು ಸಿಗುತ್ತೆ ಎಲ್ಲನೂ ಈ ಮ್ಯಾಪಲ್ಲಿ ಹಾಕಿರ್ತಾರೆ. 1 2 3 4 ಅಂತ ಇರುತ್ತೆ. ಫುಲ್ಲು ಮ್ಯಾಪಲ್ಲಿ ಹಾಕಿರ್ತಾರೆ. ಬಿಡು ಎತ್ಕೋತೀನಿ ಬಿಡೋಕ್ಕೆ. ನೋಡಿ ಫುಲ್ಲು ಮ್ಯಾಪ್ ಎಂಟ್ರೆನ್ಸ್ ಏನೇನಿದೆ ಎಲ್ಲ ಸಿಗುತ್ತೆ, ಡೀಟೇಲ್ಸ್ ಸಿಗುತ್ತೆ. ಹ್ಯಾಂಗರ್ಸ್ ಎತ್ಕೋಬೇಕು. ಹಿಂಗೇನೋ ಬೇಕಾ? ನನಗೊಂದು 2 ತೊಗೋಬೇಕು ನಾನು. ನೋಡಿ ಸ್ಟಾರ್ಟು 300 ರೂಪಾಯಿ ಟಣ್ಣಂತು. ನೋಡಿ ರೂಮ್ ಸೆಟಪ್ ಎಷ್ಟು ಸಕ್ಕತ್ತಾಗಿ ಮಾಡಿದ್ದಾರೆ. ಇದೇ ಥರ ಹೆಂಗೆ ಕಾಣಿಸುತ್ತೋ ಅದನ್ನೆಲ್ಲ ಏನು ಬೇಕೋ ಪರ್ಚೇಸ್ ಮಾಡ್ಕೋಬೋದು ನೀವು. ರೂಮ್ ಸೆಟಪ್ ಆಗಿರೋದು ಇದು ನೋಡಿ. ಆ್ಯಕ್ಚುಲಿ 570 ಸ್ಕ್ವೇರ್ ಫೀಟ್ ಹೋಮ್. ಇದನ್ನು ಯಾವ ರೀತಿ ಫರ್ನಿಷ್ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ. ಎಷ್ಟು ನೀಟಾಗಿ ಸೋಫಾ ಅದು ಇದು ಎಲ್ಲ ನೀಟಾಗಿ ಹಾಕಿದ್ದಾರೆ ಅಂತ. ಎಷ್ಟು ಕ್ಲಾಸಾಗಿ ಮಾಡಿದ್ದಾರೆ ಗೊತ್ತಾ? ನೋಡಿ ಇಷ್ಟೇ ಸಾಕು.
ಸೂಪರಾಗಿ ಮಾಡಿದ್ದೀನಿ, ಆ್ಯಕ್ಚುಲಿ ಸಕ್ಕತ್ತಾಗಿ ಮಾಡಿದ್ದೀನಿ. ಮಿನಿಮೈಸ್ ಇದು ಅಷ್ಟೇ 290 ಸ್ಕ್ವೇರ್ ಫೀಟು. 290 ಸ್ಕ್ವೇರ್ ಫೀಟಲ್ಲಿ ಯಾವ ರೀತಿ ಮಾಡಿದ್ದಾನೆ ಅಂತ ಕಾಣಿಸ್ತದೆ, ಸಕ್ಕತ್ತಾಗಿದೆ. ಆ್ಯಕ್ಚುಲಿ ಅಲ್ಟಿಮೇಟ್ ಆಗಿದೆ. ನನಗಂತೂ ಸೂಪರ್ ಫೀಲಿಂಗು. ನಾನು ಕೆನಡಾಗೆ ಹೋದಾಗ ಯಾವ ಥರ ನೋಡಿದ್ನೋ ಅಲ್ಲಿ ಈ ಥರ ಎಲ್ಲ ಇಷ್ಟೊಂದು ಇರ್ತಿರಲಿಲ್ಲ. ಅಲ್ಲಿ ಒಂಥರ ಡಿಫ್ರೆಂಟ್ ಫೀಲ್ ಇರೋದು, ಇಲ್ಲೊಂಥರ ಡಿಫ್ರೆಂಟ್ ಫೀಲ್ ಇದೆ. ಮತ್ತು ಅಡುಗೆ ಮನೇಲಿ ಯಾವ ಥರ ಏನೇನು ಇರ್ಬೋದು. ಒಂದು ಚಿಕ್ಕ ರೂಮಲ್ಲಿ ಹೆಂಗೆ, ಸೋಫಾದಲ್ಲಿ ಹೆಂಗೆ ಎಲ್ಲ ಚೆನ್ನಾಗಿದೆ ಅಂತ ಸಕ್ಕತ್ತಾಗಿದೆ. ಇಲ್ಲಿ ಬಂದರೆ ಖರ್ಚು ಸುಮ್ಮನೆ ಆಗೋಲ್ಲ, ಸರಿಯಾಗೇ ಖರ್ಚಾಗುತ್ತೆ. ಕ್ವಾಲಿಟಿನೂ ಹಂಗೆ ಇರುತ್ತೆ. ನಾನು ಯೂಸ್ ಮಾಡಿದ್ದೀನಿ ಪ್ರಾಡಕ್ಟ್ಸು, ಕ್ವಾಲಿಟಿನೂ ಸಖತ್ತಾಗಿರುತ್ತೆ. ಐ ಲೈಕ್ ಇಟ್. ಚೆನ್ನಾಗಿ ಮಾಡಿದ್ದಾರೆ. ಇಂಡಿಯಾದಲ್ಲೇ ಸೂಪರಾಗಿ ಮಾಡಿದ್ದಾರೆ. ಎಕ್ಸ್ಪೆಕ್ಟೆಡ್ಲಿ ಅನ್ಎಕ್ಸ್ಪೆಕ್ಟೆಡ್. ಸೊ ನೋಡಿ, ಸಕ್ಕತ್ತಾಗಿದೆ. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ನಾನು ಆಲ್ರೆಡಿ ಒಂದಷ್ಟು ಐಟಮ್ಸ್ಗಳು ನನಗೇನೇನು ಬೇಕೋ ಎಲ್ಲ ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿದೆ ಅದು. ನನಗಂತೂ ಸಕ್ಕತ್ತು ಇಷ್ಟ ಆಯಿತು. ಟೈಮ್ ಬೇಕು ಇಲ್ಲಿಗೆಲ್ಲ ಬರಬೇಕು ಅಂದರೆ, ಟೈಮ್ ಇಟ್ಕೊಂಬನ್ನಿ. ಸುಮ್ಮನೆ ಅರ್ಜೆಂಟಲ್ಲೆಲ್ಲ ಬರೋದೆಲ್ಲ ಆಗೋಲ್ಲ. ಇಲ್ಲಿ ನೀಟಾಗಿ ಟೈಮ್ ಇಟ್ಕೊಂಡು ನಿಮ್ಮ ಮನೆಗೆ ಏನೇನು ಬೇಕೋ ಒಂದು ಟೇಪ್ ತೊಗೊಂಬನ್ನಿ. ನಿಮ್ಮ ಮನೆ ಕರೆಕ್ಟಾಗಿ ಆಗಲ್ಲ, ಸಾಕಾಗುತ್ತಾ ಇಲ್ವಾ ಅಂತೆಲ್ಲ ಪ್ರತಿಯೊಂದು ಏನು ಚೆಕ್ ಮಾಡ್ಬೋದು ಇಲ್ಲಿ. ಅದು ಟೇಪ್ ಇಟ್ಕೊಂಡ್ರೆ ಒಳ್ಳೇದು ನಿಮಗೆ. ಇಲ್ಲೂ ಆ್ಯಕ್ಚುಲಿ ಟೇಪ್ ಕೊಡ್ತಾರೆ, ಒಂದು ಚಿಕ್ಕದೊಂದು ಟೇಪ್ ಕೊಡ್ತಾರೆ. ಅಂದರೆ ಪೇಪರಲ್ಲಿರೋದು ಒಂದು ಟೇಪ್ ಕೊಡ್ತಾರೆ, ಸೈಜಸ್ ಎಲ್ಲ ನೋಡೋದಕ್ಕೆ ಚೆನ್ನಾಗಿದೆ. ಎಕ್ಸ್ಪೀರಿಯೆನ್ಸ್ ಮಾಡ್ಬೇಕು, ನೀವೆಲ್ಲ ಬಂದು ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ಸುಮ್ಮನೆ ಎಲ್ಲೋ ಏನೋ ತೊಗೊಂಡು ಅಲ್ಲಿ ಮಾಡೋದಲ್ಲ. ತುಂಬ ಚೆನ್ನಾಗಿದೆ ಎಕ್ಸ್ಪೀರಿಯೆನ್ಸ್. ಸೆಂಟ್ರು ಮಾತ್ರ ಸೂಪರಾಗಿದೆ, ಅಲ್ಟಿಮೇಟ್ ಆಗಿದೆ ನಮಗೆ. ಇದು ನೋಡಿ, ಫುಲ್ಲು ಬೆಡ್ ಸೆಕ್ಷನ್ನು ಕ್ಲಾಸ್ ಆಗಿದೆ. ನಿಮ್ಗೆ ಯಾವ ಥರ ಬೇಕು, ಕಿಂಗ್ ಸೈಜು, ಕ್ವೀನ್ ಸೈಜು, ಸಿಂಗಲ್ ಬೆಡ್ಸು ಎಲ್ಲನೂ ಇದೆ. ನಾನು ಆ್ಯಕ್ಚುಲಿ ಕೆನಡಾದಲ್ಲಿದ್ದಾಗ ಈ ಥರ ಮ್ಯಾಟ್ರಸ್ ತೊಗೊಂಡಿದೆ. ಅಂದರೆ ಈ ಥರ ಬೆಡ್ ತೊಗೊಂಡಿದೆ. ಮ್ಯಾಟ್ರಸ್ಸು ಒಂದು ಸ್ವಲ್ಪ ಫೋಮಿ ಟೈಪ್ ತೊಗೊಂಡಿದೆ. ಆಲ್ಮೋಸ್ಟ್ ಅದೊಂದು ಎಲ್ಲ ಸೇರಿ ಒಂದು $400 ಏನೋ ಆಗಿತ್ತು. ಚೆನ್ನಾಗಿದೆ ಜಾಗ. ಆಸ್ಥೆಟಿಕ್ ಸೂಪರಾಗಿ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ ಫುಲ್ಲು. ನನಗಿದೇ ಇಷ್ಟ ಆಗಿತ್ತು. ಆ್ಯಕ್ಚುಲಿ ಇದು ರೆಸ್ಟೋರೆಂಟು ಸೂಪರಾಗಿದೆ, ಸಖತ್ತಾಗಿ ಮಾಡಿದ್ದಾರೆ. ನಾವು ಎಲ್ಲ ನೀಟಾಗಿ ವೆಯ್ಟ್ ಮಾಡಿಕೊಂಡು ನಮ್ಗೆ ಏನೇನು ಬೇಕೋ ಎಲ್ಲ ತೊಗೊಂಡು ಹೋಗೋದು ಪ್ಲ್ಯಾನ್ ಮಾಡಿರೋದು. ಇಲ್ಲಿ ನೋಡೋದು ನೀವು, ಅಲ್ಲೆಲ್ಲ ಹಾಕ್ಕೊಂಡು ಇಲ್ಲಿಗೆ ಬಂದು ನಿಮ್ಗೆ ಏನೇನು ಬೇಕೋ ಪರ್ಚೇಸ್ ಮಾಡಿಕೊಂಡು ಈ ಕಡೆಯಿಂದ ಬಂದು ಇಲ್ಲಿ ಬಿಲ್ಲಿಂಗ್ ಮಾಡಿಸೋದು. ದಿಸ್ ಇಸ್ ದ ಐಡಿಯಾ. ನಿಮ್ಗೆ ಏನು ಬೇಕೋ ಬಿಲ್ ಮಾಡಿಕೊಂಡು ಅಲ್ಲಿ ಹೋಗಿ ಕುತ್ಕೊಂಡು ತಿನ್ನೋದು. ಕುತ್ಕೊಂಡು ತಿಂದಾದಮೇಲೆ ನಾವು ಹಾಕಿರೋ ಪ್ಲೇಟ್ಸ್ನೆಲ್ಲ ನಾವೇ ತೆಗೆದು ಅಲ್ಲಿ ಹಾಕಬೇಕು. ಆಮೇಲೆ ತೆಗೆದು ಇಲ್ಲ ಹಾಕಬೇಕು. ಇದೆಲ್ಲ ಆದಮೇಲೆ ಇದು ಫುಲ್ಲು ಎಂಟೈರ್ ಕೆಫೆಟೇರಿಯಾ. ಅದು ಸಕ್ಕತ್ತಾಗಿದೆ, ಸೂಪರಾಗಿದೆ. ಸೊ ಒಂದು ಲೆವೆಲ್ ಆಯಿತು. ಇವಾಗ ಇನ್ನೊಂದು ಲೆವೆಲ್ ಕೆಳಗಡೆ ಹೋಗ್ತಾ ಇದ್ದೀವಿ. ಹೋಗಿ ಅಲ್ಲೇನೇನು ಬೇಕೋ ಅಂತೆಲ್ಲ ಪರ್ಚೇಸ್ ಮಾಡಿಕೊಂಡು ಲಾಸ್ಟಲ್ಲಿ ಎಷ್ಟಾಯಿತು ಬಿಲ್. ಆ್ಯಕ್ಚುಲಿ ಊಟಕ್ಕೆ ಎಷ್ಟಾಯಿತು ಗೊತ್ತಾ, ಒಂದು $800 ಏನೋ ಆಯಿತು. ಇಬ್ಬರಿಗೆ $800 ಆಯಿತು. ಈಗ ಕೆಳಗಡೆ ಹೋಗ್ತಾ ಇದ್ದೀವಿ. ಲಿಫ್ಟ್ ನೋಡಿ, ಸರ್ವಿಸ್ ಲಿಫ್ಟ್ ಹಿಂಗಿರುತ್ತೆ. ಸೊ ಕೆಳಗಡೆ ಹೋಗಿ ನೆಕ್ಸ್ಟ್ ಹೋಗೋಣ. ಸೆಕ್ಷನ್ ಇಲ್ಲೆಲ್ಲ ಆರ್ಟಿಫಿಷಿಯಲ್ ಪ್ಲಾಂಟ್ಸ್ ಎಲ್ಲ ಇಟ್ಟಿದ್ದಾರೆ.
ಅಂತಂದರೆ ನಾನು ಅವಾಗೆ ತೋರಿಸಿದ್ನಲ್ಲ, ಇದು ಮ್ಯಾಪ್ ಎಂಟೈರ್, ಇದು ಮ್ಯಾಪು. ಅದಾದಮೇಲೆ ಒಂದು ಪೆನ್ಸಿಲ್ ಕೊಟ್ಟಿರ್ತಾರೆ. ಆಮೇಲೆ ಒಂದು ನೋಡಿ ಇಲ್ಲಿ ಟೇಪ್ ಕೊಟ್ಟಿದ್ದಾರೆ. ಈ ಟೇಪ್ ಏನಂತಂದರೆ ನಿಮಗೆ ಅಳತೆ ಮಾಡೋದಕ್ಕೆ ಟೇಪ್. ಇದು ಆ್ಯಕ್ಚುಲಿ ಸಕ್ಕತ್ತಾಗಿದೆ, ತುಂಬ ಚೆನ್ನಾಗಿದೆ. ಗುಡ್ ಐಡಿಯಾ ಇವೆಲ್ಲ. ನಿಮ್ಮ ಮನೇಲಿ ಎಷ್ಟು ಸೈಜ್ ಏನಿರುತ್ತೆ ಲೆಕ್ಕ ಹಾಕ್ಕೊಡೋದಕ್ಕೆ ಒಂದು ಅಳತೆ ಟೈಪ್ ಕೊಟ್ಟಿದ್ದಾರೆ. ಇಲ್ಲೆಲ್ಲ ಆರ್ಟಿಫಿಷಿಯಲ್ ಪ್ಲ್ಯಾಂಟ್ಸು ಎಲ್ಲ ಸೂಪರಾಗಿದೆ. ಸೊ ನೋಡಿ ಇದೆ, ಇಲ್ಲೆಲ್ಲ ಸ್ಟಾಕ್ಗಳನ್ನ ಫುಲ್ಲು ಸ್ಟಾಕ್ಗಳು ಇಟ್ಟಿರ್ತಾರೆ. ಇದನ್ನು ಐಲ್ ಅಂತಾರೆ. 1 2 3 4 5 ಐಲು. ಈ ಐಲ್ಸ್ಗಳಲ್ಲಿ ಎಲ್ಲ ನಿಮಗೆಲ್ಲ ಪ್ರಾಡಕ್ಟ್ಸು ಏನೇನಿರುತ್ತೆ ಎಲ್ಲ ಪ್ರಾಡಕ್ಟ್ಸು ಸೇವ್ ಮಾಡಿ ಇಟ್ಟಿರ್ತಾರೆ. ಸಕ್ಕತ್ತಾಗಿದೆ. ಆ್ಯಕ್ಚುಲಿ 1 ಡೇ ಪ್ರಾಜೆಕ್ಟ್ ಇದು. ಬೆಳಗ್ಗೆ ಬಂದರೆ ತಿಂಡಿ ಊಟ ಎಲ್ಲ ಮುಗಿಸ್ಕೊಂಡೇ ಹೋಗ್ಬೇಕಿಲ್ಲಿ, ಅಷ್ಟಿದೆ. ಸೂಪರ್ ಆಗಿದೆ. ಇವಾಗ ಪಾರ್ಕಿಂಗ್ ಹುಡ್ಕದೆ ನಾವು ಬಂದಾಗ ಎಷ್ಟು ಖಾಲಿ ಹೊಡಿತಿತ್ತು. ಕೀ ಬ್ಲಿಂಕ್ ಮಾಡು, ಕೀ ಐತಲ್ಲ. ಡಿ ಸರ್. ಎಲ್ಲ ಉಳ್ಕದ ಇದೆ. ಮತ್ತಷ್ಟ ಸಕ್ಕದಾಗಿ ಮಾಡೋಲ್ಲ. ಮಕ್ಳನ್ನ ಕರ್ಕೊಂಬಂದ್ರೆ ಒಂದಿನ ಫುಲ್ ಸಂಭ್ರಮನೆ ಮಕ್ಳಿಗೆ. ಬಟ್ ಏನು ಹೇಳಿ, ಒಂದಿನ ಪ್ರಾಜೆಕ್ಟ್ ಇದೆ, ಒಂದಿನ ಫುಲ್ಲು ಒಂದು 1.5 ಲಕ್ಷ ಸ್ಕ್ವೇರ್ ಫೀಟ್ ಇಲ್ವಾ ಸರ್? ನೀವು ಮಾತಾಡಿ, ಮುಖ ಬರಲ್ಲ, ಏನಾಗಲ್ಲ ಮಾತಾಡಿದ್ರೆ. ನೋಡಿ ಇಲ್ಲೆಲ್ಲ ಇಷ್ಟು ಚೆನ್ನಾಗಿ ಬಂದು ನಿಲ್ಸೋದು. ಬೇರೆ ಕಡೆ ಪಾರ್ಕಿಂಗ್ ಮಾಡೋದು ಜನ ಯಾಕೆ ನೀಟಾಗಿ ಪಾರ್ಕ್ ಮಾಡೋದು ಬರ್ತಾರೆ. ಇಂಥ ಕಡೆ ಎಲ್ಲ ನೀಟಾಗಿ ಪಾರ್ಕ್ ಮಾಡ್ತಾರೆ, ಎಲ್ಲೂ ಏನೂ ಇದು ಮಾಡಲ್ಲ, ಎಲ್ಲ ನೀಟಾಗಿ ಪಾರ್ಕ್ ಮಾಡ್ತಾರೆ. ಬಟ್ ಬೇರೆ ಕಡೆ ಪಾರ್ಕ್ ಮಾಡಿದಾಗ ಸೊ ಇಷ್ಟೆಲ್ಲ ಓವರಾಲ್ ಪರ್ಚೇಸ್ ಆಯಿತು. ಈ ಪರ್ಚೇಸ್ ಮಾಡಿರೋದ್ರಲ್ಲಿ ಫುಲ್ ಎಂಟೈರ್ ಥಿಂಗ್ಸು ನನ್ನ ರೂಮ್ಗೆ ಹೋಗುತ್ತೆ. ಯಾವತ್ತು ಏನೇನು ಎಲ್ಲೆಲ್ಲಿ ಹಾಕ್ತೀನಿ ಅದನ್ನ ಪ್ರತಿಯೊಂದು ತೋರಿಸ್ತೀನಿ. ರೂಮೆಲ್ಲ ಸೆಟಪ್ ಆದಮೇಲೆ ಪ್ಲಸ್ಸು ಸ್ಟುಡಿಯೋ ಸೆಟಪ್ ಎಲ್ಲ ಆದಮೇಲೆ
ತೋರಿಸ್ತೀನಿ. ಯಾವ ಐಕಿಯಿಂದ ತೊಗೊಂಡಿದ್ದು, ಎಲ್ಲೆಲ್ಲಿ ತೊಗೊಂಡಿದ್ದು, ಎಷ್ಟಾಯಿತು, ಪ್ರತಿಯೊಂದೂ ಇಷ್ಟು ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ ಎಷ್ಟಾಯಿತು ನಾನೆಲ್ಲ ತಿಳಿಸ್ತೀನಿ. ಹೋಪ್ಫುಲಿ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿದ್ದೀನಿ. ನಾನು ನಿಮ್ಮ ವಿನೋದ್ ಕೃಷ್ಣಮೂರ್ತಿ. ಟೇಕ್ ಕೇರ್, ಬಾಯ್, ಲವ್ ಯು ಆಲ್.